ಹಾಯ್ ಎಲ್ಲರಿಗೂ. ಸಂಡೇ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಜಾತ. ಆ್ಯಂಡ್ ಇಲ್ಲಿ ಸಂಡೇ ಸ್ಪೆಷಲ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಚಿಕನ್ ತಂದಿದ್ರು, ಹಾಗಾಗಿ ಈರುಳ್ಳಿ, ಹಸಿ ತೆಂಗಿನಕಾಯಿ, ಗಸಗಸೆ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಹಾಕಿ ಇಲ್ಲಿ ಚಿಕನ್ನು, ಖಾರ, ಉಪ್ಪು, ಅರಿಶಿನ, ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಹಾಕಿ ನೆನೆಸಿಟ್ಟಿದ್ದೀನಿ. ಹಾಗೆ ಈ ಕಡೆ ಚಿಕನ್ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಂದು ಸೈಡು ರೈಸಿಗೆ ಇಟ್ಟಿದ್ದೀನಿ. ಇದರಲ್ಲೇ ಟೊಮೊಟೊ ಎಲ್ಲ ಈರುಳ್ಳಿ ಫ್ರೈ ಮಾಡ್ಕೊಂಡು ಸಪ್ರೇಟ್ ತೆಗೆದಿಟ್ಕೊಂಡು ಚಿಕನ್ಗೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಫ್ರೈಗೆ. ತುಂಬಾ ಚೆನ್ನಾಗಿ ಬಂದಿತ್ತು ಗ್ರೇವಿ. ಸ್ವಲ್ಪ ನಾನು ಯಾವಾಗೂ ಮಾಡೋಗೆ ಡಿಫ್ರೆಂಟೇ ಮಾಡ್ತಾಯಿರ್ತೀನಿ, ಒಂದೇ ಥರ ಏನೂ ಮಾಡೋದಿಲ್ಲ. ನೋಡಿರಿ, ನಾನು ಯಾವಾಗೂ ನಮ್ಮ ಮನೆಯವರು ಟೊಮೊಟೊ ಏನು ಬೆಳೆಸ್ಬೇಡ ಅಂತ ಅಂತಿದ್ರು. ಈ ಸರ್ತಿ ಒಂಥರ ಡಿಫ್ರೆಂಟ್ ಇರಲಿ ಅಂತಂದು ನಾನೇ ಹಸಿ ಕೊಬ್ಬರಿ, ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಒಣ ಕೊಬ್ಬರಿ, ಈರುಳ್ಳಿ ಫ್ರೈ ಮಾಡ್ಕೊಂಡು ಅದು ಹಾಕ್ತಿದ್ವಿ, ಗಸಗಸೆ, ಗೋಡಂಬಿ ಆ ಥರ. ಇವಾಗ ಗಸಗಸೆ, ಹಸಿ ಕೊಬ್ಬರಿ, ಟೊಮೊಟೊ, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡು ಇಲ್ಲಿ ಒಗ್ಗರಣೆ ಮಾಡಿಕೊಂಡೆ. ಈ ಸಂಡೇ ಸ್ಪೆಷಲ್ಗೆ ಚಿಕನ್ ಗ್ರೇವಿ, ಜೋಳದ ರೊಟ್ಟಿ ಹೇಗೆ ಬಂದಿತ್ತೆ ಈ ರೆಸಿಪಿ ಒಂದು ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನೀವು ಪ್ರೋತ್ಸಾಹ ಕೊಟ್ಟರೆ ನಮಗೂ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಜ್ಯೂಸ್ ಬರುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಾಗಿ ನೋಡಿರಿ, ನಾನು ಮಸಾಲ ರುಬ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಆದಾದಮೇಲೆ ಸ್ವಲ್ಪ ಮುಚ್ಚಾದ್ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ನಮಗೆ ಬೇಕಾದಷ್ಟು ನೀರು ಆ್ಯಡ್ ಮಾಡ್ಕೊಂಡು ಮತ್ತೆ ಒಂದು ಸರ್ತಿ ಚೆನ್ನಾಗಿ ನೀರು ಕುದಿಬೇಕದು. ನೋಡ್ರಿ, ನಾನು ಜಾರಲ್ಲೇ ರುಬ್ಕೊಂಡಿದ್ದ ಜಾರಲ್ಲೇ ನೀರು ಹಾಕ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಗರಂ ಮಸಾಲ, ಚಿಕನ್ ಮಸಾಲ ಹಾಕಿ ಮತ್ತೊಂದು ಸರ್ತಿ ಕುದಿಸ್ಕೊತಾ ಇದ್ದೀನಿ ನಾನು ಚಿಕನ್ ಗ್ರೇವಿ. ಅಂತ ಮಗನಿಗೆ ಜಾಸ್ತಿ ಗ್ರೇವಿ ಅಂದರೆ ಇಷ್ಟ. ಸಾಂಬಾರಲ್ಲಿ ಗ್ರೇವಿ ಇರಬೇಕು ಅವನಿಗೆ. ನಮ್ಮ ಮನೆಯಲ್ಲಿ ಸಂಡೇ ಅಂತ ಯಾವಾಗೋ ಒಂದು ಸಂಡೇ ತಪ್ಪಿದ್ರೆ ಇನ್ನೊಂದು ಸಂಡೇ ಚಿಕನ್ ಅಥವಾ ಮಟನ್ ತಂದೇ ತರ್ತೀವಿ. ಸಂಡೇ ಮಾಡಲಿಲ್ಲ ಅಂದರೆ ಮತ್ತೆ ಏನೂ ಮಾಡಿಲ್ಲ ಅಂತ ಈ ಥರ ಮಕ್ಕಳಿಗೆ, ನನ್ನ ಮಗ ತಿಂತಾನೆ, ನನ್ನ ಮಗಳು ಏನೂ ತಿನ್ನೋದಿಲ್ಲ. ಮೊಟ್ಟೆ ಸಾರು ಅಥವಾ ಅಷ್ಟು ಮಾತ್ರ ತಿಂತಾಳೆ. ಎಗ್ ಮಾತ್ರ ತಿಂತಾಳೆ. ಮಟನ್ನು, ಚಿಕನ್ನು, ಫಿಶ್ಶು ಈ ಥರ ಯಾವುದು ಮುಟ್ಟೋದಿಲ್ಲ ಅವಳು. ಅವಳಿಗಂತಲೇ ನಾವು ಮತ್ತೆ ಸಾರು ಸಪ್ರೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ನೋಡಿರಿ, ಈ ರೀತಿ ಬಂದಿತ್ತು ಚಿಕನ್ ಗ್ರೇವಿ ಸಾರು. ಹೇಗೆ ಬಂದಿತ್ತೆ ಅಂತಲೂ ಕಮೆಂಟ್ ಮಾಡಿ ಪ್ಲೀಸ್. ಶೇರ್ ಮಾಡಿ. ನೀವು ನೋಡಿರಿ, ಈ ಥರ ಎಣ್ಣೆ ಬಿಟ್ಕೊಂಡಿದಾಗ ಮಾತ್ರ ಸಖತ್ತಾಗಿ ಟೇಸ್ಟ್ ಬರುತ್ತೆ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಚಿಕನ್ ಸಾಂಬಾರಿಗೆಲ್ಲ ಒಂಥರ ವೈಟ್ ಬಂದರೆ ಚಿಕನ್ ಸಾಂಬಾರೇ ಟೇಸ್ಟ್ ಇಲ್ಲ ಅಂತ ಅರ್ಥ ಕೊಡುತ್ತೆ. ಈ ಥರ ತಿಕ್ನೆಸ್ ಥರ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊತು ಅಂದಾಗೆ ಚಿಕನ್ ಸಾಂಬಾರು ಚೆನ್ನಾಗಾಗಿದೆ ಅಂತ. ಸ್ಟವ್ ಆಫ್ ಮಾಡ್ಕೊಂಡಿದ್ದಾಯಿತು. ನೋಡ್ರಿ, ಇಲ್ಲಿ ನನ್ನ ಮಗು ಚಿಕನ್ ತಿನ್ನಲ್ಲ ಅಂತೇಳಿ ಮೊಟ್ಟೆ ಕುದಿಯೋಕೆ ಇಟ್ಟಿದ್ದೀನಿ. ಇಲ್ಲಿ ಒಂದು ಕಡೆ ನೀರು ಇಟ್ಕೊಂಡಿದ್ದೀನಿ. ಹಾಗಾಗಿ ರೊಟ್ಟಿ ಮಾಡೋಕ್ಕೆ ರೊಟ್ಟಿ ಆದಾದ್ಮೇಲೆ ಚಿಕನ್ ಮೊಟ್ಟೆ ಹಾಗಾಗಿ ಇಲ್ಲೇ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟಾದಮೇಲೆ ನಾನು ಊಟಕ್ಕೆ ಕೂತ್ಕೊಂಡಿದ್ದೆ. ಅವರಿಗೆ ವಿಡಿಯೋ ಮಾಡಬೇಕಂತಂದೆ. ಅವಾಗ ನನಗೆ ರೊಟ್ಟಿ ಮಾಡ್ತಾಯಿದ್ದೀನಿ, ಹಾಗಾಗಿ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವಾಗ ನಾನು ಊಟಕ್ಕೆ ಕೂತೋಗಿ ನಾನು ತಟ್ಟೆಗೆ ಹಾಕ್ಕೊಂಡಾದ್ಮೇಲೆ ವಿಡಿಯೋ ಮಾಡ್ಕೊಂಡಿದ್ದೆವು. ಬನ್ನಿ ಊಟ ಮಾಡೋಣ. ಇದು ಸಂಡೇ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಶೇರ್, ಕಮೆಂಟ್ ಮಾಡಿ. ಎಷ್ಟು ಸಪೋರ್ಟ್ ಮಾಡ್ತೀರಿ ಅಂತ
ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಹೀಗೆ ಇರಲಿ, ಸಪೋರ್ಟಿಂಗ್ ಮಾಡ್ತಾಯಿರಿ. ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಿ ಅಂತ ಅಂದ್ಕೊಂಡು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್ ಬಾಯ್.